ನಮಸ್ಕಾರ ಸ್ನೇಹಿತರೆ, ಶುಭಂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೊಸ ವಿಡಿಯೋ ಅಪ್ಡೇಟ್ಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭೀಮಣ್ಣ ಸೋಮನೂರಿನ ಒಂದು ಹಳ್ಳಿಯ ಪುಟ್ಟ ಬಡ ರೈತ. ಗದ್ದೆಯ ಕೆಲಸ ಎಂದರೆ ದೇವರ ಕೆಲಸ ಎಂದೇ ನಂಬಿದ್ದ. ಭೂಮಿ ತಾಯಿ ಎಂದಿಗೂ ಮೋಸ ಮಾಡಳು ಎಂದು ತನ್ನ ಚಿಕ್ಕ ಕುಟುಂಬದ ಜೊತೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ. ಈ ವರ್ಷ ಉತ್ತಮ ಮಳೆ ಬರಬಹುದು, ಒಳ್ಳೆ ಬೆಲೆ ಸಿಕ್ಕು ನಮ್ಮ ಕಷ್ಟಗಳನ್ನು ನೀಗಿಸಿಕೊಳ್ಳೋಣ ಎಂದು ನಿರ್ಧರಿಸಿ ಒಂದು ಖಾಸಗಿ ಬ್ಯಾಂಕ್ನಿಂದ ಬೆಳೆ ಬೆಳೆಯಲು ಲೋನ್ ಪಡೆದುಕೊಂಡ. ತಾನು ಅಂದುಕೊಂಡಂತೆ ಲೋನ್ ಕೂಡ ಸಿಕ್ಕಿತು. ಉತ್ತಮ ಮಳೆಯೂ ಆಯಿತು, ರಾಗಿ ಬೆಳೆ ಚೆನ್ನಾಗಿ ಬಂದಿತು. ಭೀಮಣ್ಣನಿಗೆ ಬೆಳೆಯನ್ನು ನೋಡಿ ಎಲ್ಲಿಲ್ಲದ ಆನಂದ. ಹೀಗಿರುವಾಗ ವರುಣದೇವನಿಗೆ ಅದೇನೂ ಮುನಿಸೋ ಭೀಮಣ್ಣನ ಆನಂದ ಸಹಿಸಲಾರದೆ ತನ್ನ ರುದ್ರರೂಪ ತೋರಿಸಿಯೇ ಬಿಟ್ಟ. ಭೀಮಣ್ಣನಿಗೆ ತನ್ನ ಬೆಳೆಯನ್ನು ಕಳೆದುಕೊಂಡ ದುಃಖದ ಕಟ್ಟೆ ಹೊಡೆದಿತ್ತು. ಸಣ್ಣ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತನು. ಮುಂದೇನು ಮಾಡುವುದು ಅಂತ ಚಿಂತಿಸುತ್ತಿರುವಾಗ ಸಾಲ ಕೊಟ್ಟ ಬ್ಯಾಂಕ್ನವರು ಮನೆಯ ಬಳಿ ಬರಲು ಆರಂಭಿಸಿದರು. ಭೀಮಣ್ಣ ಸರ್ಕಾರಕ್ಕೆ ನೆರವು ಕೇಳಿ ಕಚೇರಿ ಅಲೆಯಲು ಶುರು ಮಾಡಿದ, ಆದರೆ ಯಾವುದೇ ಅಧಿಕಾರಿಗಳು ಅವನ ನೆರವಿಗೆ ಬರಲಿಲ್ಲ. ಇತ್ತ ಸಾಲ ಕೊಟ್ಟವರು ಮನೆಯ ಬಳಿ ಬರುವುದರಿಂದ ಭೀಮಣ್ಣನ ಮರ್ಯಾದೆ ಹೋಯಿತು. ಇಷ್ಟೆಲ್ಲ ನೋವು ಅನುಭವಿಸಿದ ಭೀಮಣ್ಣ ಕೊನೆಗೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡನು. ಭೂಮಿ ತಾಯಿಯನ್ನೇ ನಂಬಿದ್ದ ಭೀಮಣ್ಣನಿಗೆ ಆ ಭೂಮಿ ತಾಯಿಯೇ ವಿಷವುಣಿಸಿದಳು. ಭೀಮಣ್ಣನ ಕುಟುಂಬ ಇಂದು ಅನಾಥವಾಗಿ ಬೀದಿಯಲ್ಲಿದೆ. ಇದಕ್ಕೆಲ್ಲ ಯಾರು ಹೊಣೆ? ಇದು ಕೇವಲ ಒಬ್ಬ ಭೀಮಣ್ಣನ ಕಥೆಯಲ್ಲ. ನಮ್ಮ ದೇಶದಲ್ಲಿ ದಿನನಿತ್ಯ ನಡೆಯುತ್ತಿರುವ ನೈಜ ಘಟನೆಗೆ ಇದೊಂದು ಸಣ್ಣ ಉದಾಹರಣೆ. ಇದನ್ನೆಲ್ಲ ಸರಿಪಡಿಸಲು ಏನು ಮಾಡಬೇಕು? ಯಾರಿಂದ ಸಾಧ್ಯ? ಕಾಮೆಂಟ್ ಮಾಡಿ. ಧನ್ಯವಾದಗಳು.